ಶಾಂತನು, ಕೊನೆಗೂ ನೀನು ನನಗೆ ಸರಿಯಾದ ಕಾರಣ ಕೊಡಲೇ ಇಲ್ಲ. ನನ್ನನ್ನು ಏನಕ್ಕೆ ಇಲ್ಲಿ ಕರ್ಕೊಂಡು ಬಂದೆ ಅಂತ. ಸುಮ್ಮನೆ ಸುತ್ತಾಡಕ್ಕೆ ಬಂದಿರೋ ಹಾಗಂತೂ ನನಗೆ ಅನಿಸ್ತಾ ಇಲ್ಲ. ಹೇಳಿ ಏನು ವಿಷಯ? ಹಾಗೇನಿಲ್ಲ ವಿಶ್ವ, ಮನೇಲಿ ಇದ್ದು ತುಂಬ ಬೇಸರ ಆಗಿತ್ತು. ಹಾಗೆ ನಿನ್ನ ಜೊತೆ ಹೊರಗೆ ಸುತ್ತಾಡ್ಕೊಬರೋಣ ಅಂತ ಬಂದೆ ಅಷ್ಟೇ. ಅದು ಬಿಡು ವಿಶ್ವ, ನಾನು ಕೇಳೋದಿನೇ ಮಾಡ್ತಿದ್ದೆ, ಯಾರೂ ಸರಿಯಾಗಿ ಹೇಳಿಲ್ಲ. ಇಷ್ಟು ದಿನ ಎಲ್ಲಿದ್ದೆ? ನನಗೆ ಪ್ರಜ್ಞೆ ಬಂದಾಗ ಮಂಗಳೂರಿನ ಯಾವುದೋ ಹಾಸ್ಪಿಟ್ಲಲ್ಲಿ ಒಂದು ಬೆಡ್ ಮೇಲೆ ಮಲಗಿದ್ದೆ. ನನ್ಗಲ್ಲಿ ಯಾರು ಸೇರಿಸಿದ್ರು, ಯಾತಕ್ಕೆ ಸೇರಿಸಿದ್ರು ಒಂದು ಗೊತ್ತಿಲ್ಲ. ನಿಮ್ಮೆಲ್ಲರೂ ನೆನಪಾಯ್ತು, ಮನೆ ನೆನಪಾಯ್ತು, ಬಂದ್ಬಿಟ್ಟೆ. ಅದು ಸರಿ, ನಿನಗಾಗಿದ್ದು ಮಾಮೂಲಿ ಆಕ್ಸಿಡೆಂಟೋ ಅಥವಾ ಯಾರಾದರೂ ಬೇಕು ಅಂತಾನೆ? ಅಂದ್ರೆ ನೀನನ್ನ ಈ ವಿಚಾರ ಕೇಳೋದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ಯಾ ಅಂತ ಆಯ್ತು ಅಲ್ಲ? ಯಾಕೆ ಶಾಂತನು, ಯಾರಾದ್ರೂ ನನ್ನ ಬೇಕು ಅಂತ ಆಕ್ಸಿಡೆಂಟ್ ಮಾಡೋಕೆ ಪ್ರಯತ್ನ ಪಟ್ಟಿದ್ರೆ ಅವ್ರ ಹತ್ರ ಹೋಗಿ ನೀನು ಜಗಳ ಮಾಡ್ತೀಯಾ? ಜಗಳ ಆಡೋದ? ಪ್ರಾಣ ತೆಗೆದು ಬಿಡ್ತೀನಿ. ಮನೇಲಿ ಇದನ್ನೆಲ್ಲ ಕೇಳಕ್ಕಾಗೋದಿಲ್ಲ ಅಂತಾನೆ ನಿನ್ನ ಇಲ್ಲಿ ಕರ್ಕೊಂಬಂದಿ. ಏನಾಯ್ತು ಹೇಳು ವಿಷಯ, ನೆನಪು ಮಾಡ್ಕೋ. ಯಾವುದೋ ಒಂದು ವೆಹಿಕಲ್ ಹಿಂದ್ಗಡೆಯಿಂದ ಬಂದು ನನ್ನ ಕಾರಿಗೆ ಗುದ್ದಿದ್ದಷ್ಟೇ ನೆನಪು ಶಾಂತನು. ಆಮೇಲೆ ಏನಾಯ್ತು ಅಂತ ನನಗೆ ನೆನಪಿಲ್ಲ. ಹಾಗಾದ್ರೆ ಯಾರೋ ಬೇಕು ಅಂತಾನೆ ಮಾಡಿರ್ಬೇಕು ಅಲ್ವಾ? ಚೇಚೆ, ನನಗೆ ಹಾಗನ್ಸ್ತಾ ಇಲ್ಲ. ನನಗೆ ಹಾಗೆ ತೊಂದರೆ ಕೊಡೋರು ಯಾರು ಇರಲಿಲ್ಲ. ಅಷ್ಟಕ್ಕೂ ನಾವ್ ಯಾಕೆ ಹಂಗ ಅನ್ಕೋಬೇಕು ಹೇಳು? ಅದೆಲ್ಲ ಮುಗ್ದು ಹೋಗ್ತದೆ. ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಈಗಿನ ನೆಮ್ಮದಿನ ಯಾಕೆ ಹಾಳು ಮಾಡ್ಕೋಬೇಕು ಹೇಳು? ಅಲ್ವಾ? ಹೌದು ವಿಶ್ವ, ನೀನು ಹೇಳ್ತಾ ಇರೋದು ನಿಜ. ಆದರೂ ನನ್ನ ಬ್ರದರ್ ಲೈಫಲ್ಲಿ ಯಾರಾದರೂ ಆಟ ಆಡ್ತಾ ಇದ್ದಾರಾ ಅಂತ ತಿಳ್ಕೊಬೇಕಾಗಿತ್ತು, ಅದಕ್ಕೆ ಕೇಳಿದೆ ಅಷ್ಟೆ. ಥ್ಯಾಂಕ್ಸ್ ಬ್ರದರ್. ನಿನ್ನ ಕಾಳಜಿ ನೋಡಿ ನನಗೇನು ಹೇಳಬೇಕು ಗೊತ್ತಾಗ್ತಿಲ್ಲ. ವಿಶಾಖನ್ ವಿಷಯದಲ್ಲೂ ಕೂಡ ನನ್ನ ಪರವಾಗಿ ನೀನು ತುಂಬ ಸಹಾಯ ಮಾಡಿದ್ಯಾ. ಅದೆಲ್ಲ ಮುಗಿದು ಹೋದ ಕತೆ. ವಿಶು, ಒಂದು ಮಾತು, ಒಂದು ವೇಳೆ ನಾನೇ ನಿನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು, ನಾನೇ ನಿನಗೆ ಆಕ್ಸಿಡೆಂಟ್ ಮಾಡಿಸಿದ್ದು ಅಂತ ಪದೇ ಪದೇ ರಾಧಿಕಾ ಹೇಳಿದ್ರೆ ನೀನು ನಂಬಿಡ್ತೀಯ ಅಲ್ವಾ? ಯಾಕೆಂದ್ರೆ ರಾಧಿಕಾ ಮಾತನ್ನ ನೀನು ತೆಗೆದಾಕೋದೇ ಇಲ್ವಲ್ಲ. ಶಾಂತನು, ರಾಧಿಕಾ ಅಲ್ಲ, ಈ ಜಗತ್ತಿನಲ್ಲಿ ಯಾರೇ ನಿನ್ನ ಬಗ್ಗೆ ಹೇಳಿದ್ರು ನಾನು ಅವ್ರ ಮಾತನ್ನ ನಂಬಲ್ಲ. ಯಾಕಂದ್ರೆ ನನಗೆ ನಿನ್ನ ಕಾಳಜಿ, ನಿನ್ನ ಕರುಣೆ ಅಂತದ್ದು ಅಂತ ಚೆನ್ನಾಗಿ ಗೊತ್ತು.
ಪ್ಲೀಸ್ ಪ್ಲೀಸ್ ವಿಶು, ಮೇಲೆತ್ತು. ಈ ಮಾತನ್ನ ನೀ ನನ್ನ ಕೆಳಕ್ ತಳ್ಳಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು ಶಾಂತನು. ಯಾಕೆ ಭಯ ಆಗ್ತಿದೆಯಾ ಶಾಂತನು? ಭಯ ಅಂದ್ರೆ ಏನು ಅಂತ ಗೊತ್ತೇ ಇಲ್ದಿರೋ ವ್ಯಕ್ತಿ ಅಲ್ವಾ ನೀನು? ನಿನಗೂ ಭಯ ಆಗತ್ತೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನೋಡು ವಿಶು, ನಿನ್ನ ಪರೀಕ್ಷೆ ಮಾಡೋದಕ್ಕೆ ಅಂತ ನಾನು ಈ ರೀತಿ ಮಾಡಿದ್ದು. ಆ ರೀತಿ ಮಾಡಿದ್ರೆ ನಿನಗೆ ಹಳೆ ನೆನಪುಗಳೆಲ್ಲ ವಾಪಸ್ ಬರೋದನ್ನು ಒಂದೇ ಒಂದು ಕಾರಣಕ್ಕೆ. ಅದನ್ನ ಬಿಟ್ಟು ನಿನ್ನ ಮೇಲೆ ನನ್ನ ಹಳೆ ಪ್ರೀತಿ ಹಾಗೇ ಇದೆ. ನಿನ್ನನ್ನು ತಳ್ಳಬೇಕು ಅಂತ ನಾನು ಈ ರೀತಿ ಮಾಡಲಿಲ್ಲ, ಅರ್ಥ ಮಾಡ್ಕೋ. ಪ್ಲೀಸ್ ಮೇಲೆತ್ತು, ಪ್ಲೀಸ್ ವಿಶು. ಯಾರ ಹತ್ರ ನಿನ್ನ ನಾಟಕಗಳನ್ನ ಆಡ್ತಾ ಇದೀಯಾ ಶಾಂತನು? ನಿನ್ನ ಮಾತನ್ನ ನಾನ್ ನಂಬೇಕಾ? ನನ್ನ ನೀನಿಲ್ಲಿ ಕರ್ಕೊಂಡು ಬಂದಿದ್ದೆ ಸಾಯಿಸ್ಬೇಕು ಅಂತ ಅಲ್ವಾ? ಪ್ಲೀಸ್ ವಿಶು, ನನಗಂತ ಉದ್ದೇಶ ಖಂಡಿತ ಇರಲಿಲ್ಲ. ನಾನು ಯಾಕೆ ನಿನಗೆ ದ್ರೋಹ ಮಾಡ್ಲಿ ಹೇಳು? ದ್ರೋಹ ಮಾಡಿಲ್ವ ನೀನು? ವಿಶುಕ್ ದ್ರೋಹ ಮಾಡಿಲ್ವಾ ನೀನು? ನಿನ್ನ ಸ್ವಂತ ತಮ್ಮ ವಿಶುಗ್ ಅನ್ಯಾಯ ಮಾಡಿಲ್ವಾ ನೀನು? ಹೌದು, ನಿನ್ನ ಅನುಮಾನ ನಿಜ. ನಾನ್ ವಿಶು ಅಲ್ಲ. ಲೈಫಲ್ಲಿ ಬೇಜಾನ್ ಮೆರೆದಿದೆ ಶಾಂತನು. ಅದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈ ಶ್ರೀ ಬಂದಿದ್ದಾನೆ ಅಂದ್ಕೋ. ವಿಶುಗೆ ನಿನ್ನಿಂದ ಅನ್ಯಾಯ ಆಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು ಶಾಂತನು. ಒಂದೇ ಒಂದು ಸಾಕ್ಷಿಗೋಸ್ಕರ ನಾನು ಕಾಯ್ತಾ ಇದ್ದೀನಿ. ಅದು ಸಿಕ್ಕಿದ ಕ್ಷಣನೇ ನಿನ್ನ ಕೊನೆ ದಿನಗಳನ್ನ ನಾನು ಬರ್ತೀನಿ. ನೀನ್ ಯಾಕೆ ಬಂದಿದ್ಯಾ? ನೀನು ಯಾರು ಈ ಮನೆ ಕರ್ಕೊಂಡ್ ಬಂದಿದ್ದು? ನಿನ್ನ ಉದ್ದೇಶ ಏನು? ಹಾಗಾದ್ರೆ ರಾಧಿಕಾ ಅನುಮಾನ ನಿಜ ಆಯ್ತು. ನೋಡು, ನಾನ್ ವಿಶುಗೆ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ. ಹೌದಾ? ಯಾವ ಅನ್ಯಾಯನೂ ಆಗಿಲ್ವಾ? ಅದನ್ನ ಯಾಕೆ ಶಾಂತನು ಇಷ್ಟೊಂದು ಭಯ ಪಡ್ಕೊಂಡು ಹೇಳ್ತಾ ಇದೀಯಾ? ನನಗೆ ಗೊತ್ತು ಶಾಂತನು, ವಿಶು ಸಾವಿನ ಹಿಂದೆ ನಿನ್ನ ಕೈವಾಡ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ದೇವ್ರ ದೊಡ್ಡವನು ಶಾಂತನು. ವಿಶು ರೂಪನ ನನಗೆ ಕೊಟ್ಟು ನಿನ್ನ ನಿಜವಾದ ಬಣ್ಣನ ಬಯಲು ಮಾಡೋದಕ್ಕೆ ನನಗೆ ಸಹಾಯ ಮಾಡ್ತಾ ಇದ್ದಾನೆ. ನಾನು ವಿಶು ಅಲ್ಲ ಅಂತ ಸಾಬೀತು ಮಾಡೋಕೆ ನಿನ್ನ ಹತ್ರ ಯಾವ ಸಾಕ್ಷಿಗಳು ಇಲ್ಲ. ಇದನ್ನೇನಾದ್ರೂ ಮನೆಯಲ್ಲಿ ಹೇಳೋದಕ್ಕೆ ಹೋದ್ರೆ ರಾಧಿಕನ್ ಹುಚ್ಚು ನಿನಗೆ ಟ್ರಾನ್ಸ್ಫರ್ ಆಗತ್ತೆ. ನನ್ನಿಂದ ನಿನಗೆ ಅಪಾಯ ಖಂಡಿತ ತಪ್ಪಿದ್ದಲ್ಲ ಶಾಂತನು. ಧರ್ಮಾಧಿಕಾರಿ ಪದವಿ ಪಡೆಯೋ ಆಸೆನ ಇವತ್ತಿಗೆ ಬಿಟ್ಬಿಡು. ಯಾಕಂದ್ರೆ ಅದು ನಿನಗೆ ಖಂಡಿತ ಸಿಗಲ್ಲ. ಸಿಗೋ ಹಾಗೆ ಮಾಡೋ ಬುದ್ಧಿವಂತಿಕೆ ನನಗಿದೆ ಶಾಂತನು. ನಾವು ಯಾವತ್ತೂ ದೇಹಕ್ಕೆ ಕೆಲಸ ಕೊಡಲ್ಲ. ನಾವೇನಿದ್ರು ಮೈಂಡ್ಗೆ. ನನ್ನ ಮುಂದೆ ನೀನ್ ಯಾವ ಆಟನೂ ನಡೆಯಲ್ಲ. ಓ ಶಾಂತನು, ಟೈಮ್ ಆಯ್ತು. ಮನೇಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಬಾ ಹೋಗೋಣ.
ಅಲಿಬಾಯ್, ಹೇಳಿ ಸಾಬ್. ಏನಾದರೂ ಮೇಜರ್ ಡ್ಯಾಮೇಜಸ್ ಆಗಿದೆಯಾ? ಏನೂ ಆಗಿಲ್ಲ ಸಾಬ್. ಎಷ್ಟಾಯ್ತು? 1000 ರೂಪಾಯಿ ಹೋಗ ಸಾಬ್. ಶಾಂತನು ಅವರೇ, ನೀವು ಮಾಡಿರೋ ತಪ್ಪನ್ನ ನೀವೇ ಸರಿಪಡಿಸ್ಬೇಕು. ಕೊಡಿ ದುಡ್ಡನ್ನ. ಕೊಡೋ ದುಡ್ಡನ್ನ. ಆತು ಬೈ. ಎಲ್ಲೋಗ್ಬಿಟ್ಟಿದ್ರಿ? ನಿಮ್ಮನ್ನ ಎಲ್ಲೆಲ್ಲಿ ಹುಡುಕ್ಬಿಟ್ಟೆ ಗೊತ್ತಾ? ಅದ್ ಸರಿ, ಇಲ್ಲೇನ್ ಮಾಡ್ತಿದ್ದೀರಾ? ಏನಿಲ್ಲ ರಾಜು, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಹೌದು, ನೀನೇನು ಇಷ್ಟು ದೂರ? ನಾನು ಬಂದಿರೋದು ನಮ್ಮ ಅಣ್ಣ ಶಾಂತನು ಜೊತೆ. ನೀನ್ಯಾಕೆ ಇಷ್ಟು ಗಾಬರಿ ಆಗಿದೆಯಾ? ರಾಜು, ನಿನಗೆ ಗೊತ್ತಲ್ಲ, ಸುತ್ತಾಡ್ಕೊಂಡು ಬರೋಣ ಅಂತ ಬಂದಿದ್ವಿ. ಈಗ ತಾನೇ ವಾಪಸ್ ಹೊರಟಿದ್ವಿ ಅಷ್ಟೇ. ಯಾಕೆ, ನಿನಗೇನಾದರೂ ಅನುಮಾನ ಇದೆಯಾ? ಯಾರ್ಯಾರ ಜೊತೆನೋ ಒಬ್ಬರೇ ಬರಬೇಡಿ ಬಾಸ್. ಕಾಲ ಸರಿ ಇಲ್ಲ, ಯಾರನ್ನೂ ನಂಬಕ್ಕಾಗಲ್ಲ. ಆದರೆ ನಾನು ನಮ್ಮ ಶಾಂತನು ಬ್ರದರ್ನ ನಂಬ್ತೀನಿ. ಅವನ ಜೊತೆ ಹೊರಗಡೆ ಹೋಗೋದಕ್ಕೆ ನನಗೇನು ಅನುಮಾನ ಇಲ್ಲ. ನನಗಿನ್ಮೇಲೆ ಏನೂ ಆಗೋದಿಲ್ಲ ರಾಜು. ಯಾಕಂದ್ರೆ ನನ್ನ ರಾಧಿಕನ್ ಪ್ರೀತಿ, ನಮ್ಮ ಮನೆಯವರ ಆಶೀರ್ವಾದ, ನಿನ್ನ ಹಾರೈಕೆ, ಹಾಗೆ ಸ್ಪೆಷಲ್ ಆಗಿ ಶಾಂತನು ಬ್ರದರ್ ರಕ್ಷಣೆ ಇರುವಾಗ ನನಗೆ ಯಾರು ಏನು ಮಾಡೋಕ್ಕಾಗತ್ತೆ ಹೇಳು? ರಾಜು, ನೀನು ಹೊರಡು, ನಾವು ಹಿಂದೆ ಬರ್ತೀವಿ. ಹೊರಡು. ಶಾಂತನು, ಗಾಡಿ ತೆಗಿ. ನಿನಗೆ ಹೇಳ್ತಾ ಇರೋದು, ಗಾಡಿ ತೆಗಿ. ರಾಜು, ಕೆಲವೊಂದು ಸತ್ಯಗಳನ್ನ ಕಂಡ್ಕೊಳ್ಬೇಕಂದ್ರೆ ಕೆಲವೊಂದು ಸುಳ್ಳುಗಳನ್ನ ಹೇಳಬೇಕಾಗತ್ತೆ. ನಿನಗೇನಾದ್ರೂ ಅರ್ಥ ಆಯ್ತಾ? ಸದ್ಯಕ್ಕೆ ಅರ್ಥ ಆಗದೆ ಇರೋದೇ ಒಳ್ಳೇದು. ನೀನು ಹೊರಡು ಬಾ, ಹೊರಡು. ಡೋಂಟ್ ವರಿ. ಈ ಶ್ರೀ ಒಂದೇ ಸಲ ಮಾತ್ರ ಮೂರ್ಖ ಆಗೋಕೆ ಸಾಧ್ಯ. ಪದೇ ಪದೇ ಮೂರ್ಖ ಆಗೋಕೆ ನಾನೇನೋ ಧರ್ಮಾಧಿಕಾರಿ ಕುಟುಂಬದ ಸದಸ್ಯನ ತಿಳಿಯೋ ಕೇಳಿದೆ. ಶಾಂತನು, ನೀನ್ ಇವಾಗ ಕಾರಿಂದ ಇಳಿಲಿಲ್ಲ ಅಂದ್ರೆ ನಿನ್ನ ಹೇಗೆ ಇಳಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಮನೆಗೆ ಬರೋ ಮುಂಚೆ ಎಲ್ಲ ವಿದ್ಯೆನೂ ಕಲ್ತ್ಕೊಂಡೇ ಬಂದಿದ್ದೀನಿ. ಈಗ ದುಷ್ಟ ಪ್ರಾಣಿಗಳೇ ಇರೋ ಊರಿಗೆ ಬರೋ ಮುಂಚೆ ಆ ಪ್ರಾಣಿಗಳನ್ನ ಪಳುಗಿಸೋ ಕಲೆನ ಕಲೀಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಅಲ್ವಾ? ಇಳಿಯೋ ಕೆಳಗೆ. ನಿನಗೆ ಹೇಳ್ತಾ ಇರೋದು, ಇಳಿಯೋ ಕೆಳಗೆ.
ಸುಭದ್ರಮ್ಮನವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನಾಯ್ತು? ಏನಿಲ್ವಲ್ಲ. ನಿಮ್ಮ ಕಣ್ಗಳಲ್ಲಿ ಕಾಣಿಸ್ತಾ ಇದೆ. ರಾಧಿಕನ್ ಬಗ್ಗೆ ಯೋಚನೆ ತಾನೆ? ಅವಳ ಅರಿವಿಗಿಲ್ದೆ ಇದನ್ನೆಲ್ಲ ಮಾಡ್ಕೊಂಡಿರೋದು ಸುಭದ್ರಮ್ಮನವರೇ. ರಾಧಿಕಾ ಅನ್ಕೊಂಡಾಗಲಿ ಅಥವಾ ನೀವು ಅನ್ಕೊಂಡಾಗಲಿ ಇಲ್ಲಿ ರಾಧಿಕನ್ಗೆ ಯಾವ ಸಮಸ್ಯೆನೂ ಇಲ್ಲ. ಅದೆಲ್ಲ ಅವಳ ಕಲ್ಪನೆ ಅಷ್ಟೇ. ನೀವು ಅವಳನ್ನ ಹೆಚ್ಚು ನಂಬಿರೋದ್ರಿಂದ ಅವಳು ಮಾಡಿರೋದಾಗ್ಲಿ ಅಥವಾ ಅವಳು ಅನ್ಕೊಳ್ಳೋದಾಗ್ಲಿ ನಿಮಗೆ ಸರಿ ಅನ್ನಿಸ್ತಾ ಇದೆ ಅಷ್ಟೇ. ಅವಳು ಪರವಾಗಿದ್ದೇನೋ ನಿಜ ವಿವೇಕ್, ಆದರೆ ವಿಷಯ ಏನು ಅಂತ ನನಗೆ ಗೊತ್ತಿರಲಿಲ್ಲ. ಈ ಕಣ್ಮುಂದೆ ನಡೀತಾ ಇರೋದನ್ನೆಲ್ಲ ನೋಡಿ ನನಗೆ ತುಂಬ ಬೇಸರ ಆಗ್ತಿದೆ. ನೀವು ಏನು ಮಾಡ್ತಿರೋ ನನಗೆ ಗೊತ್ತಿಲ್ಲ ಸುಭದ್ರಮ್ಮನವರೇ. ಅವಳಿಗೆ ನೀವೇ ಬುದ್ಧಿ ಹೇಳಬೇಕು. ನಮ್ಮ ಮಾತನ್ನ ಕೇಳುವಂಥ ಪರಿಸ್ಥಿತಿಲೇ ಇಲ್ಲ ಅವಳು. ಹೀಗೆ ಆದರೆ ಅವಳನ್ನ ಇಲ್ಲಿ ಇಟ್ಕೊಳ್ಳೋದಕ್ಕೆ ಯಾರೂ ಒಪ್ಕೊಳ್ಳೋದಿಲ್ಲ. ಅಮ್ಮ ಅಂತೂ ಈಗಾಗಲೇ ಅವಳ ಮೇಲಿನ ಪ್ರೀತಿನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವಳ ಈ ಅವಿವೇಕತನ ಮುಂದುವರಿಸಿದ್ರೆ ಅವಳ ಮನೆಯಿಂದ ಹೊರಗಡೆ ಹೋಗ್ಬೇಕಾಗ್ಬೋದು. ಆಮೇಲೆ ಇಲ್ಲಿಗೆ ಯಾವತ್ತೂ ವಾಪಸ್ ಬರ್ದೇ ಇರೋಂಥ ಪರಿಸ್ಥಿತಿ ಸೃಷ್ಟಿ ಆದ್ರೂ ಆಗ್ಬೋದು ಸುಭದ್ರಮ್ಮನವರೇ. ನೀವು ತಿಳಿದವರು. ರಾಧಿಕನ್ನ ಮೊದಲು ದ್ವೇಷಿಸ್ತಾ ಇದ್ರಿ, ಅವಳು ವಿರೋಧ ಇದ್ರಿ. ಆದ್ರೆ ಆಮೇಲೆ ನೀವೇ ಬದಲಾಗಿ ಅವಳನ್ನ ಪ್ರೀತಿಸೋದಕ್ಕೆ ಶುರು ಮಾಡಿದ್ರಿ. ಅವಳನ್ನ ನೋಡ್ಕೊಳ್ಳೋದಕ್ಕೆ ಅಂತಾನೆ ಈ ಮನೇಲಿ ಬಂದಿದ್ದೀರಾ ಅಂತ ನಾವು ಹೇಳ್ತಾ ಇದೀವಿ ಅಷ್ಟೇ. ಹಾಗಂತ ರಾಧಿಕನ್ ಮೇಲೆ ಪ್ರೀತಿ ಇಲ್ಲ ಅಂತ ದಯವಿಟ್ಟು ಅನ್ಕೋಬೇಡಿ. ಖಂಡಿತವಾಗ್ಲೂ ಅವಳನ್ನ ಪ್ರೀತಿಸ್ತೀವಿ. ಅವಳು ಈ ಮನೆ ಸೊಸೆಯಾಗಿ ಮಗಳಾಗಿದ್ಲು. ಆದ್ರೆ ವಿಷು ಹೋದ ಅಂತ ಗೊತ್ತಾದ್ಮೇಲೆ ಅವಳು ತುಂಬಾನೇ ಬದಲಾಗೋದ್ಲು. ಊರಲ್ಲಿ ಈಗ ಯಾರಿಗೂ ಇವಳ ಬಗ್ಗೆ ಒಳ್ಳೆ ಭಾವನೆನೇ ಇಲ್ಲ. ಧರ್ಮಾಧಿಕಾರಿ ಹೆಂಡತಿಗೆ ಹುಚ್ಚಿಡ್ದಿದೆ ಅಂತ ಜನ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ದಾರೆ.